ಗೈಸ್ ಇದು ನಮ್ಮ ಜಾರಿ ಸುಕ್ಕನ ಸಾರಮ್ಮ. ಗೈಸ್ ಇದು ಸುಕ್ಕ ಮಾಡುದು ಸುಕ್ಕ ಇದ್ರಲ್ಲಿ ಇದು ಅದ್ರ ಜೊತೆಗೆ ಹಾಕುದು, ಯಾಕಂದ್ರೆ ಜಾರಿ ಸಿಕ್ಕಾಪಟ್ಟೆ ಕ್ರ್ಯಾಪ್ಸ್ ಸಿಕ್ಕಾಪಟ್ಟೆ ಹೀಟ್ ಅಲ್ವಾ, ಅದಕ್ಕೋಸ್ಕರ ಇದು ತಂಪಾಗ್ಲಿ ಅಂತ. ಇದು ಬಸಳೆ ಅಂದ್ರೆ ಗೊತ್ತಲ್ಲ ನಿಮ್ ಕಡೆ ಅಂತ ಅಂತಾರೆ ಗೊತ್ತಿಲ್ಲ. ಬಸಳೆದು ಇದು ಬಸಳೆ ಹಾಕಿ ಅದ್ರ ಜೊತೆ ಹಾಕಿ ಮಾಡುದು ತೋರಿಸ್ತೀನಿ ಗೈಸ್. ಇದು ಪಾರ್ಟ್ 2 ವಿಡಿಯೋ. ಸೊ ಓಕೆನಾ. ಸೊ ಇದರಲ್ಲಿ ನಾನು ಹೇಳಿದೆ ಅಲ್ಲ ಜಾರಿ ಸುಕ್ಕ, ಅದ್ರ ಜೊತೆಗೆ ಅದು ತೋರಿಸ್ತೀನಿ ನಿಮಗೆ. ಓಕೆನಾ, ಹೆಂಗಾಗುತ್ತೆ ಅಂತ. ಗೈಸ್ ಹೆಂಗಿದೆ ನೋಡಿ 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 ಜನರೇ, ಏಡಿದು ಒಂದೊಂದು ಕಾಲೇ ಇಲ್ಲ. ಇದಿದೆ ನೋಡಿ, ಸ್ವಲ್ಪ ದೊಡ್ಡದು. ನನ್ಗೆ ಇವತ್ತು ತಿನ್ಬೇಕನ್ಸ್ತು, ನಾನು ತುಂಬಾ ಟೈಮ್ ಆಯ್ತು ತಿನ್ಬೇಕನ್ಸ್ತು, ಅದಕ್ಕೆ ತಗೊಂಡಿದ್ದು. ಬಯಸಲ್ಲಿ ಇರುವೆ, ಬಯಸಲ್ಲಿ ಕುತ್ಕೊಂಡಿದ್ದು ಇರುವೆಯರು ಎಂತ ಇರುವೆ ಸಹ. ಎಂತ ಮ್ಯಾವು ತಿನ್ನು ಜಾರಿ ಬೇಡಿ ಎಂತ ಡಿಫ್ರೆನ್ಸ್ ಇತ್ತು? ಇದು ಗಟ್ಟಿತ್ತಾ? ಕ್ಲೀನಿಂಗ್ ಆಮದಲ್ಲ ತಿನ್ನು. ಜಾರಿ ತಿಂತಿಲ್ಲ, ಜಾರಿ ನಾನ್ ವೆಜ್ಜೇ, ವೆಜ್ ಅಲ್ಲ ನಾನ್ ವೆಜ್. ತಿನ್ನು. ಮಂಗನ್ ಕಣಗಿತ್ತಪ್ಪ, ಅದು ಮೂಸಿ ಕಾಣುತ್ತಲ್ಲ ಭಾಷೆ ಬರ್ತದೆ. ಏನೇ ಅದು ನಾನ್ ವೆಜ್ ಏನೇ, ತಿನ್ನ. ಬೆಕ್ಕಿನ ಜಾತಿ ಅವಮಾನ ನೀನ. ದೊಡ್ಡಮ್ಮ ಇದ್ರೆ ತಿಂತಿಳು, ಈಗ ಚಣ್ಣಮ್ಮ ತಿಂತಿಲ್ಲ. ಯಾವ ಸ್ಥಿತಿಯಲ್ಲಿ ಕೂತ್ಕೊಂಡಿದ್ದೆ ಅಂದ್ರೆ, ಬಿಸಿಲು ಒಂದ್ ಕಡೆ, ಮಳೆ ಒಂದ್ ಕಡೆ. ಬಾ ವ್ಲಾಗ್ ಮಾಡೋ, ಬಾ ವ್ಲಾಗ್. ಹಿಂಗ್ ಮಾಡೇ ಗೈಸ್, ನಿಮ್ಗೆ ಹಾಯ್ ಹೇಳ್ತಿದ್ದೆ, ಹಾಯ್. ಭಾಷೆ ಬಂದಿದ್ದು. ಸೊ ಅಮ್ಮ ಇವಾಗ ಮಾಡಿ ಬರ್ತಾರೆ, ಅದನ್ನ ಆಯ್ತು, ಅದು ಅಷ್ಟೇ ಮುಗೀತು ಅಷ್ಟೇ. ಜಾಸ್ತಿ ಅಂತ ಇಲ್ಲ, ಅಂದ್ರೆ ನಮ್ಮ ಮನೇಲಿ ಇಬ್ಬರೇ ಇರೋದಲ್ವ, ನಮ್ಗೆ ಅದು ಸಾಕಾಗುತ್ತೆ ಸ್ವಲ್ಪ. ಸೊ ಒಳಗಡೆ ಬಂದ್ರೆ ಒಳಗಡೆ ಲೈಟ್ ಇಲ್ಲ, ಜಾಸ್ತಿ ಕಾಣಿಸೋದಿಲ್ಲ. ಮೊದಲು ಈ ಎಲೆಗಳನ್ನೆಲ್ಲ ತೆಗ್ದು ಹಾಕೋಬೇಕು. ಈ ಎಲೆಯಲ್ಲಿ ಒಳ್ಳೇದು ಯಾವ್ದಿದೆ ಕೆಟ್ಟದ್ದು ಯಾವ್ದಿದೆ ಅಂತ ನೋಡ್ಕೋಬೇಕು. ಅಮ್ಮ ಅದನ್ನ ಮಾಡಿ ಬರೋಷ್ಟರಲ್ಲಿ ನಾನು ಇದನ್ನ ಮಾಡ್ತೀನಿ ಅಷ್ಟೇ. ಇದು ಮನೆಯಲ್ಲೇ ಬೆಳೆದಿದ್ದು, ನಮ್ಮನೆಯಲ್ಲಿ ಅಲ್ಲ, ಆಚೆ ಮನೆಯಲ್ಲಿ ಬೆಳೆದಿದ್ದು. ನಮ್ಮನೆಯಲ್ಲಿ ಅಂದ್ರೆ ನಮ್ದು ಬಾಡಿಗೆ ಮನೆ ಅಲ್ವಾ, ಇಲ್ಲಿ ಎಂತ ಬೆಳೆಸ್ಲಿಕ್ಕೆ ಇಲ್ಲ ಅಂತ ಅಲ್ಲ, ಇಲ್ಲಿ ಜಾಗ ಇಲ್ಲ, ಇಲ್ಲಿ ಹೊಯ್ಗೆ ಮಣ್ಣಿರೋದ, ಇದೆಲ್ಲ ಜಾಸ್ತಿ ಬೆಳೆಯುವುದಿಲ್ಲ. ಮತ್ತೆ ಇಲ್ಲಿ ಕೋಳಿ ಎಲ್ಲ ಇದೆಯಾ, ಕೋಳಿ ಸ್ವಲ್ಪ ಎಂತ ಬೆಳೆಸಿದ್ರೆ ಸಾಕು, ಅದೆಲ್ಲ ತೊರ್ದು ಬಿಸಾಕುತ್ತೆ ಭಾಷೆ ಬಂದು. ಹಾಗೆ ಫಸ್ಟ್ ಎಲೆಗಳನ್ನ ತೆಗೆದುಕೊಳ್ಳುವ. ಎಲೆ ಕೂಡ ಆಗುದಿಲ್ಲ, ಗಂಟು ಬೇರೆ ಎಲೆ ಬೇರೆ. ಬಸಳೆ
ಇನ್ನೊಂದು ಎಷ್ಟು ಹೊಡಿಯಲಿ. ಲಾಸ್ಟ್ ಅನ್ಕೊಳ್ತಿದ್ದೀರಿ ಇದು ಚಾಪ್ ಮಾಡಿದ್ಮೇಲೆ ತೊಳಿಬೇಕಾ ತೊಳೆದು ಏನು ಮಾಡ್ತೀನಿ ಅಂತ ಚಾಪ್ ಮಾಡಿದ್ಮೇಲೆ ತೊಳೆದು ಇದನ್ನು ಇಲ್ಲಿ ಹಾಕಿ ಇಲ್ಲ ಇಲ್ಲ ಒಳ್ಳೆಯದು ಒಳ್ಳೆಯದು ಇಲ್ಲ ಒಳ್ಳೆಯದು. ಗೈಸ್ ಇವಾಗ ಬಸಳೆ ಮತ್ತೆ ಜಾರಿ ಒಟ್ಟಿಗೆ ಬೇಯಿಸೋದು, ಅದರ ಜೊತೆ ಸ್ವಲ್ಪ ಉಪ್ಪು ಮತ್ತೆ ನೀರು ಹಾಕಿ ಬೇಯಿಸೋದು. ಇದು ಬೆಂದ ಮೇಲೆ ಮಸಾಲೆ ಹಾಕೋದು. ಹೇಳ್ತೀನಿ ಅಲ್ಲಿ ತನಕ ವೇಟ್ ಮಾಡಿ. ಇದರಲ್ಲಿ ಕೊತ್ತಂಬರಿ ಮತ್ತೆ ಮೆಣಸು, ಕಾಯಿ ತುರಿ ಮತ್ತೆಂತ ಅರಿಶಿಣ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಅಷ್ಟು ಇದೆ. ಸೊ ಇದನ್ನ ರುಬ್ಕೊಂಡು ಇವಾಗ ಏನಲ್ಲಿ ಬೇಯಿಸಿಟ್ಟಿದ್ದೀವಿ ಅದಕ್ಕೆ ಹಾಕಿ ನಮ್ಮ ಸುಕ್ಕ ರೆಡಿ. ಸುಕ್ಕ ಅಂದರೆ ಸ್ವಲ್ಪ ಸಾರು ಟೈಪೇ ಬರುತ್ತೆ. ಅಂದರೆ ಸುಕ್ಕ ಅಂದರೆ ಫುಲ್ ಸುಕ್ಕನೇ ಅಲ್ಲ, ನಾವು ಬಸಳೆ ಹಾಕಿದ್ದೀವಿ ಅಲ್ವಾ, ಅದು ಸಾರೇ ಆಗುತ್ತೆ, ಬಟ್ ಅದು ಸ್ವಲ್ಪ ಗಟ್ಟಿ ಬರುತ್ತೆ ಅಷ್ಟೇ. ಅದಕ್ಕೆ ನಾನು ಸುಕ್ಕ ಅಂತ ಹೇಳಿದ್ದು. ಸೊ ಇದನ್ನ ಇವಾಗ ರುಬ್ಬೋದು. ನೋಡಿ 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 ಹುಣಸೆ ಹಣ್ಣಿಲ್ಲ ಅಮ್ಮ, ಬಸ್ಲಿ ಹಾಕಿದ್ದಕ್ಕೆ ಹುಣಸೆ ಹಾಕುದಿಲ್ಲ ಅಂತೆ. ಇವಾಗ ಮಸಾಲೆ ರೆಡಿ ಆಗಿದೆ. ಇವಾಗ ಇದನ್ನು ಅದಕ್ಕೆ ಹಾಕುವ ಸಮಯ. ಮಾಡಿದೆಲ್ಲ ಇಟ್ಟು ಗಾಯ್ಸ್ ಇವಾಗ ಆಲ್ಮೋಸ್ಟ್ ಬೆಂದಿದೆ. ಇವಾಗ ಮಸಾಲೆ ಹಾಕುವ. ಸಾರು 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 ಸುಕ್ಕ ಸಾರು. ಇವತ್ತಿನ ವಿಡಿಯೋ ಇಷ್ಟ ಗೈಸ್. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಕರಾವಳಿ ಹುಡುಗಿನ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.